ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವರು ಮನು ಹಾಗೂ ಸುಧಾ ಎಂದು. ಕಳೆದ 10 ವರ್ಷಗಳಿಂದ ಇವರು ತಮ್ಮ ಚೊಚ್ಚಲ ಮಗುವನ್ನ ಎದುರು ನೋಡುತ್ತಿದ್ದಾರೆ. ಆದರೆ ಪ್ರತಿ ಸಲವೂ ಇವರು ತಮ್ಮ ಪ್ರಯತ್ನಗಳಲ್ಲಿ ಅನ್ಸಕ್ಸಸ್ಫುಲ್ ಆಗುತ್ತಿದ್ರು. ಇವರು ಅನೇಕ ಸಲ IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಸಹ ಮಾಡಿಕೊಂಡದ್ದು ಉಂಟು. ಆದರೂ ಸಹ ರಿಸಲ್ಟ್ ಶೂನ್ಯ. ಇವರ ಕುಟುಂಬದಲ್ಲಿ ಈ ವಿಷಯವಾಗಿ ಸುಧಾಳನ್ನೇ ದೂರುತ್ತಾ ಬರಲಾಯಿತು. ಈಕೆ ಮಕ್ಕಳನ್ನ ಹೆರಲಾಗದ ಬಂಜೆ ಎಂದು ಮೂದಲಿಸಿ ಆಕೆಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವರ್ಷಾನುಗಟ್ಲೆ ಹಿಂಸಿಸಲಾಯಿತು. ಆದರೆ 10 ವರ್ಷಗಳ ಬಳಿಕ ಗೊತ್ತಾದ ಸತ್ಯವೇ ಬೇರೆ. ಇಲ್ಲಿ ಮಕ್ಕಳಾಗದ ದೋಷ ಇದ್ದದ್ದು ಸುಧಾಳಲ್ಲಿ ಅಲ್ಲ, ಬದಲಿಗೆ ಸಮಸ್ಯೆ ಮನುಗೆ ಇತ್ತು. ಕೊನೆಗೂ ಈ ವಿಷಯ ತಿಳಿದ ಮನು ಈ ಅಪಮಾನ ಸಹಿಸದೆ ಕೆಲವೇ ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾದ. ಹೌದು ವೀಕ್ಷಕರೇ, ಇಂತಹ ಕೇಸ್ಗಳು ಭಾರತದಲ್ಲಿ ಈಚೆಗೆ ಹೆಚ್ಚುತ್ತಲೇ ಬರುತ್ತಿವೆ. ಡಬಲ್ ಸ್ಯಾಲರಿ ಬಟ್ ನೋ ಚೈಲ್ಡ್ ಎಂಬ ಪರಂಪರೆ ನಮ್ಮಲ್ಲೂ ಶುರುವಾಗಿ ಬಹಳವೇ ಕಾಲ ಆಗಿದೆ. ಇವತ್ತು ದಿಢೀರನೆ IVF ಕೇಂದ್ರಗಳು ಎಲ್ಲಾ ಕಡೆ ಹೆಚ್ಚುತ್ತಿವೆ. ಕಾರಣ ನಮ್ಮಲ್ಲಿ ಪುರುಷರ ಬಂಜೆತನದ ಸಮಸ್ಯೆಯೂ ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಲೇ ಇದೆ. ಹಾಗೂ ಇದು ಆತಂಕ ಪಡುವ ಸಂಗತಿ ಕೂಡ ಹೌದು. ನಿಮಗೆ ಗೊತ್ತೇ, ಇತ್ತೀಚಿನ ವರದಿಯೊಂದರ ಪ್ರಕಾರ ಭಾರತದಲ್ಲಿ ಸದ್ಯ 2 ಕೋಟಿಗೂ ಹೆಚ್ಚು ಜನ ದಂಪತಿಗಳಿಗೆ ಬಂಜೆತನದ ಸಮಸ್ಯೆ ಇದೆ. ಭಾರತದ ಒಟ್ಟಾರೆ ಬಂಜೆತನದ ಕೇಸ್ಗಳಲ್ಲಿ 50%ಕ್ಕಿಂತ ಹೆಚ್ಚಿನ ಕೇಸ್ಗಳಲ್ಲಿ ಪುರುಷರಿಗೆ ಈ ಸಮಸ್ಯೆ ಇರುವುದು ಕಂಡು ಬಂದಿದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಮದುವೆಯಾದ ನವ ದಂಪತಿಗಳಿಗೆ ಹೆಚ್ಚು ಕಾಲದವರೆಗೂ ಮಕ್ಕಳಾಗದೆ ಹೋದಲ್ಲಿ ಪೂರ್ವಾಪರ ಯೋಚಿಸದೆ ಹೆಣ್ಣನ್ನೇ ಈ ವಿಷಯವಾಗಿ ದೂರುವ ಆರೋಪಿಸುವ ಪರಂಪರೆ ರೂಢಿಯಲ್ಲಿದೆ. ಆದರೆ ಈಗ ಸುಧಾರಿಸಿರುವ ಮೆಡಿಕಲ್ ತಂತ್ರಜ್ಞಾನದ ಫಲವಾಗಿ ಈ ಕುರಿತಂತೆ ಯಾರಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆ ಎಂದು ಪತ್ತೆ ಹಚ್ಚುವುದು ಸುಲಭವಾಗಿದೆ. ಈಗೀಗ ಸೊಸೈಟಿಗೆ ಗೊತ್ತಾಗುತ್ತಿದೆ ಈಚಿನ ಕೇಸ್ಗಳಲ್ಲಿ ಪುರುಷ ಸಂಗಾತಿಗಳಲ್ಲಿಯೇ ಈ ಸಮಸ್ಯೆ ಹೆಚ್ಚು ಎಂಬ ಸಂಗತಿ. ವಿಶೇಷವಾಗಿ ಭಾರತದ ಮೆಟ್ರೋಪಾಲಿಟನ್ ಹಾಗೂ ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ಇಂತಹ ಕೇಸ್ಗಳು ಹೆಚ್ಚಾಗಿ ವರದಿಯಾಗುತ್ತಿದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಮದುವೆಯಾದವರ ಪೈಕಿ 86% ಪುರುಷರಲ್ಲಿ ಇನ್ಫರ್ಟಿಲಿಟಿ ರೇಟ್ ಹಾಸು ಹೊಕ್ಕಾಗಿರೋದು ಕಂಡು ಬಂದಿದೆ. ಹಾಗೂ ದೆಹಲಿಯಲ್ಲಿ 15% ಯುವಕರು ಒಂದಿಲ್ಲೊಂದು ಬಂಜೆತನದ ಸಮಸ್ಯೆಯ ಹಂತದಲ್ಲಿದ್ದಾರೆಂದು ಹೇಳಲಾಗುತ್ತಿದೆ. ಪುರುಷರಲ್ಲಿ ಬಂಜೆತನ ಅಂದ್ರೆ ಪುರುಷನ ಪುರುಷತ್ವವನ್ನ ನಿರ್ಧರಿಸುವ ಅವನ ವೀರ್ಯಾಣುಗಳಲ್ಲಿ ಕನಿಷ್ಠ 15 ಮಿಲಿಯನ್ನಷ್ಟು ಸಶಕ್ತ ಹಾಗೂ ಆರೋಗ್ಯವಂತ ವೀರ್ಯಾಣುಗಳಿರಬೇಕು. ಅಷ್ಟು ಸಂಖ್ಯೆಯಲ್ಲಿ ವೀರ್ಯಾಣುಗಳು ಆತನ ವೀರ್ಯದಲ್ಲಿ ಇಲ್ಲವೆಂದಾದರೆ ಅಂತವರನ್ನ ತಂದೆಯಾಗಲಾರದ ದುರ್ಬಲರೆಂದು ಕರೆಯಲಾಗುತ್ತದೆ. ಇಲ್ಲಿಂದ 30 ವರ್ಷಗಳ ಹಿಂದೆ ವಿಶ್ವದ ಬಹುತೇಕ ಪುರುಷರ 1 ml ನಷ್ಟು ಸಿಮೆನ್ನಲ್ಲಿ ಸರಾಸರಿ 60 ಮಿಲಿಯನ್ಗೂ ಹೆಚ್ಚಿನ ವೀರ್ಯಾಣುಗಳಿದ್ದವು. ಇವತ್ತಿಗೆ ಅದರ ಪ್ರಮಾಣ ಕೇವಲ 20 ಮಿಲಿಯನ್ಗೆ ಕುಸಿದಿದೆ. ಅಂದ್ರೆ ಪುರುಷತ್ವದಲ್ಲಿ 3 ಪಟ್ಟು ಗ್ಲೋಬಲಿ ಇಳಿಕೆ ಕಂಡಿದೆ. ಅಂದಿನಿಂದ ಇಂದು ಪುರುಷರು 5 ಪಟ್ಟು ಹೆಚ್ಚು ಇನ್ಫರ್ಟಿಲಿಟಿಯ ಸಮಸ್ಯೆಯಿಂದಾಗಿ ಬಳಲುತ್ತಿದ್ದಾರೆ. ಪುರುಷರಲ್ಲಿ ಇಂತಹ ಬಂಜೆತನವನ್ನ ಬಹಳ ಈಚೆಗೆ ಅಂದರೆ 1956ರಲ್ಲಿ ಮೆಡಿಕಲ್ ಲೋಕವು ಪತ್ತೆ ಹಚ್ಚಿತ್ತು. ಇವತ್ತು ಪುರುಷರಲ್ಲಿ ಬಂಜೆತನದ ಸಮಸ್ಯೆಯು ವ್ಯಾಪಕವಾಗಿದ್ದರೂ ಇದೊಂದು ಸೋಷಿಯಲ್ ಟ್ಯಾಬು ಅಥವಾ ಸಮಾಜವೇ ನಿಷೇಧ ಮಾಡಿರುವ ವಿಷಯವಾದ್ದರಿಂದ ಇದನ್ನ ಹೆಚ್ಚು ಎಲ್ಲೂ ಸಹ ಚರ್ಚೆ ಮಾಡುತ್ತಿಲ್ಲ. ಯಾವುದೇ ಪುರುಷನ ಸೋಷಿಯಲ್ ಸ್ಟೇಟಸ್ ಹಾಗೂ ಸಮಾಜದಲ್ಲಿ ಆತನಿಗಿರುವ ಘನತೆ ಗೌರವವನ್ನ ಆತನ ಪುರುಷತ್ವದ ಸಾಮರ್ಥ್ಯದೊಂದಿಗೆ ಹೋಲಿಸಿ ನಮ್ಮಲ್ಲಿ ತಾಳೆ ಮಾಡಲಾಗುತ್ತದೆ. ಈ ಕುರಿತು ಒಂದು ಸಂಶೋಧನೆಯೂ ಸಹ ಒಮ್ಮೆ ನಡೆದಿತ್ತು. ಆಫ್ರಿಕಾದ ಒಂದಷ್ಟು ಹಳ್ಳಿಗಳ ವಿವಿಧ ಪುರುಷರ ಮೇಲೆ ನಡೆಸಿದ ಈ ಪ್ರಯೋಗದಿಂದ ತಿಳಿದು ಬಂದ ಸತ್ಯವೇನೆಂದರೆ, ಅವರಲ್ಲಿ ಯಾರಿಗೆ ಹೆಚ್ಚು ಮಕ್ಕಳಾಗಿವೆಯೋ ಅವರಿಗೆ ಸಮಾಜದಲ್ಲಿ ಉನ್ನತವಾದ ಬೆಲೆ ಹಾಗೂ ಸ್ಥಾನಮಾನವಿತ್ತು. ಮದುವೆಯಾಗಿಯೂ ಮಕ್ಕಳಾಗದವರನ್ನ ಹಾಗೂ ಮಕ್ಕಳಾಗುವ ಸಾಮರ್ಥ್ಯವಿರದೆ ಮದುವೆಯೇ ಆಗದೆ ಉಳಿದವರನ್ನ ಕೀಳಾಗಿ ಕಾಣಲಾಗ್ತಾ ಇತ್ತು. ಅಂತವರು ಎಲ್ಲಿಯಾದರೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಂಡ್ರೆ ನಿನ್ನ ಹೆಂಡತಿಯನ್ನ ಕಳಿಸಿಕೊಡು, ಅವಳನ್ನ ನಿನ್ನ ಬದಲು ನಾನು ತಾಯಿ ಮಾಡುತ್ತೇನೆ ಎಂದು ಇತರರು ಮೂದಲಿಸಲು ಶುರು ಮಾಡಿದ್ರು. ಅಂದ್ರೆ ಇಲ್ಲಿ ತಂದೆಯಾಗಲಾರದವನು ನಾಮರ್ದ ಅಥವಾ ನಪುಂಸಕ ಎಂದು ಸಮಾಜ ಆತನನ್ನ ತಿರಸ್ಕೃತ ಭಾವದಿಂದಲೇ ಕಾಣುತ್ತದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಈ ವಿಷಯವು ಪುರುಷರ ಸ್ಥಾನಮಾನಕ್ಕೆ ಚ್ಯುತಿ ತರುತ್ತೆಂಬ ಒಂದೇ ಒಂದು ಕಾರಣಕ್ಕೆ ಅವರೇ ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಿಲ್ಲ. ಹಾಗೂ ಇಲ್ಲಿ ಗಂಡಿನ ವಿಷಯವನ್ನೇ ಮೇಲೆತ್ತದೆ. ಇಲ್ಲಿ ಇದಕ್ಕೆಲ್ಲ ನೇರ ಮಹಿಳೆಯರನ್ನೇ ಸಮಾಜವು ಗುರಿ ಮಾಡುತ್ತಾ ಬರುತ್ತಿದೆ. ನಮ್ಮಲ್ಲಿ ಇವತ್ತಿನವರೆಗೂ ಸಹ ಮಕ್ಕಳಾಗದೆ ಹೋದ್ರೆ ಅದಕ್ಕೆ ಮಹಿಳೆಯೇ ಆರೋಪ ಹೊರಬೇಕಾದಂತಹ ಸ್ಥಿತಿ ಇನ್ನೂ ಜೀವಂತವಿದೆ. ಇದು ಕೇವಲ ನಮ್ಮ ದೇಶದ್ದು ಮಾತ್ರವಲ್ಲದೆ ಇದೊಂದು ವರ್ಲ್ಡ್ ವೈಡ್ ಸಮಸ್ಯೆಯಾಗಿದೆ.
ಉದಾಹರಣೆಗೆ ಅಮೆರಿಕಾದ ಪಿತಾಮಹ ಎಂದೇ ಹೆಸರಾಗಿದ್ದ ಜಾರ್ಜ್ ವಾಷಿಂಗ್ಟನ್ ಅವರ ಪತ್ನಿಯಾದ ಮಾರ್ಥಾ ವಾಷಿಂಗ್ಟನ್ ಅವರಿಗೂ ಕೂಡ ಈ ಒಂದು ಅಪವಾದ ತಪ್ಪಲಿಲ್ಲ. ಈಕೆಗೆ ಆಕೆಯ ಮಾಜಿ ಪತಿಯಿಂದ ಈ ಹಿಂದೆ 4 ಮಕ್ಕಳಿದ್ದರೂ ಸಹ ಅಂದಿನ ಸಮಾಜವು ಇದು ತಿಳಿದು ಕೂಡ ಜಾರ್ಜ್ ಅವರಿಗೆ ಮಕ್ಕಳಾಗದೆ ಇದ್ದುದಕ್ಕೆ ಈಕೆಯನ್ನೇ ಕಾರಣವಾಗಿಸಿತ್ತು. ಕಾರಣ ವಾಷಿಂಗ್ಟನ್ ಅಮೆರಿಕಾದ ಅಧ್ಯಕ್ಷರ ಸ್ಥಾನದಲ್ಲಿದ್ದವರು. ಸಮಾಜದಲ್ಲಿ ಅವರಿಗೊಂದು ಉನ್ನತವಾದ ಸ್ಥಾನಮಾನವಿತ್ತು. ಇಲ್ಲಿ ಅವರೇ ತಪ್ಪಿತಸ್ಥರಾಗಿದ್ರೂ ಕೂಡ ಅವರನ್ನ ಈ ವಿಷಯವಾಗಿ ದೂರುವ ಹಾಗಿರಲಿಲ್ಲ. ಪರಿಣಾಮವಾಗಿ ಇದು ಜಾಗತಿಕ ವ್ಯವಸ್ಥೆಯಾಗಿ ಪಸರಿಸಿತು. 1956ರವರೆಗೂ ಸಹ ಆಧುನಿಕ ಮೆಡಿಕಲ್ ಲೋಕವು ಮಕ್ಕಳಾಗದ ಸಮಸ್ಯೆಗೆ ಮಹಿಳೆಯೊಬ್ಬಳೇ ಕಾರಣವೆಂದು ತಿಳಿದು ಆಕೆಯ ಗರ್ಭ ಪರೀಕ್ಷೆಗೆ ನಾನಾ ವಿಚಿತ್ರ ಹಾಗೂ ಅತ್ಯಂತ ಮೂರ್ಖತ್ವದಿಂದ ಕೂಡಿದ ಪರೀಕ್ಷೆಗಳನ್ನ ನಡೆಸುತ್ತಿದ್ರು. ಅದರಲ್ಲಿ ಮುಖ್ಯವಾದದ್ದು ಫ್ಯುಮಿಗೇಟ್ ಟೆಸ್ಟ್. ಇದನ್ನ ಆಗಿನ ಕಾಲದಲ್ಲಿ ರೋಮ್ ಹಾಗೂ ಇಟಲಿಗಳಲ್ಲಿ ಮಹಿಳೆಯರ ಗರ್ಭದ ಮೇಲೆ ಪ್ರಯೋಗ ಮಾಡುತ್ತಿದ್ರು. ಅಂದ್ರೆ ಇದು ಫ್ಯುವೆಲ್ ಅಥವಾ ಕೆಮಿಕಲ್ ಇಂಧನವನ್ನ ಆಕೆಯ ಗರ್ಭಕ್ಕೆ ಚುಚ್ಚಿ ಸಿಂಪಡಿಸೋದು. ಹೀಗೆ ಮಾಡಿ ಗರ್ಭವನ್ನ ಡಿಸ್ಇನ್ಫೆಕ್ಟ್ ಮಾಡುತ್ತಿದ್ರು. ಇದರಿಂದ ಆಕೆಗೆ ಇಲ್ಲದ ಗರ್ಭಾಶಯದ ಸೋಂಕುಗಳು ಶುರುವಾಗುವ ಸಾಧ್ಯತೆಯೂ ಇತ್ತು. ಇದಾದ ಬಳಿಕ ಕೆಲವು ಕಡೆ ಪುರುಷರ ವೀರ್ಯವನ್ನ ನೀರಿನ ಜೊತೆ ಮಿಶ್ರಣ ಮಾಡಿ ಈಕೆಗೆ ಕುಡಿಯಲು ಸಹ ಆಗಿನ ಕೆಲ ವೈದ್ಯರು ಸೂಚಿಸಿದ್ದುಂಟು. ಇಂತಹ ಅವೈಜ್ಞಾನಿಕ ಟೆಸ್ಟ್ಗಳಿಂದಲೇ ನಾವು ಸಮಾಜವು ಯಾವ ರೇಂಜ್ಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿತ್ತೆಂದು ಊಹೆ ಮಾಡಬಹುದು. ಅಂದ್ರೆ ಅದರ ಪ್ರಕಾರ ಬಂಜೆತನಕ್ಕೆ ಕಾರಣ ಹೆಣ್ಣು ಮಾತ್ರ. ಇದರಲ್ಲಿ ಗಂಡಿನ ಪಾತ್ರವೇ ಇಲ್ಲ ಹಾಗೂ ಪುರುಷರಲ್ಲಿಯೂ ಬಂಜೆತನ ಇರಬಹುದು ಎಂಬ ಸೂಕ್ಷ್ಮ ಪ್ರಜ್ಞೆಯೇ ಸಮಾಜಕ್ಕಿರಲಿಲ್ಲ. ಒಂದು ವೇಳೆ ಇದ್ರೂ ಸಹ ಅದನ್ನ ಸಮಾಜ ಬೇಕೆಂದೇ ಕೇರ್ಲೆಸ್ ಮಾಡಿತ್ತು. ಮುಂದೆ ಕೆಲವು ಕಡೆ ಗಂಡಿನ ಫರ್ಟಿಲಿಟಿಯ ಸಾಮರ್ಥ್ಯದ ಪರೀಕ್ಷೆಯನ್ನ ಸಹ ನಾನಾ ಇಲ್ಲಾಜಿಕಲ್ ವಿಧಾನಗಳ ಮೂಲಕ ಪರೀಕ್ಷೆ ಮಾಡಲಾಗ್ತಾ ಇತ್ತು. ಉದಾಹರಣೆಗೆ ಒಂದು ಮಡಕೆಯಲ್ಲಿ ಪುರುಷರಿಗೆ ಮೂತ್ರ ವಿಸರ್ಜಿಸಲು ಹೇಳಲಾಗ್ತಾ ಇತ್ತು. ಹೀಗೆ ಅವರು ಮಾಡಿದಾಗ ಆ ಮೂತ್ರವು ಒಂದು ವೇಳೆ ನೊರೆಗಟ್ಟಿದ್ರೆ ಅವರಿಗೆ ಸಮಸ್ಯೆ ಇದೆ ಎಂದು ಭಾವಿಸಲಾಗ್ತಾ ಇತ್ತು. ಹಾಗೂ ಅನೇಕ ಕಡೆ ಒಂದು ಎಲೆಯ ಮೇಲೆ ಸ್ತ್ರೀ ಪುರುಷರಿಬ್ಬರಿಗೂ ಸಹ ಮೂತ್ರ ವಿಸರ್ಜಿಸಲು ಹೇಳಿದಾಗ ಆ ಎಲೆಗಳು ಯಾರ ಮೂತ್ರವನ್ನ ಬೇಗ ಹೀರಿಕೊಳ್ಳುತ್ತಿದೆಯೋ ಅಂತವರು ಲೈಂಗಿಕವಾಗಿ ಅಸಮರ್ಥರೆಂದು ಶರ ಬರೆಯಲಾಗ್ತಾ ಇತ್ತು. ಈ ವಿಧಾನಗಳು ಎಷ್ಟೋ ಕಾಲದವರೆಗೂ ಸಹ ಚಾಲ್ತಿಯಲ್ಲಿದ್ದವು. ಆದರೆ ಇವ್ಯಾವುಗಳಿಗೂ ಸಹ ವೈಜ್ಞಾನಿಕ ಪುರಾವೆ ಇರಲಿಲ್ಲ. ಆದರೂ ಸಹ ಇಂತಹ ಹಲವು ವಿಧದ ಮೂಢ ನಂಬಿಕೆಯ ಸುತ್ತ ಇದ್ದ ಟೆಸ್ಟ್ಗಳನ್ನ ಗಂಡು ಹೆಣ್ಣಿನ ಲೈಂಗಿಕ ಸಾಮರ್ಥ್ಯವನ್ನ ತಿಳಿಯಲು ಬಳಸುತ್ತಿದ್ದರು. ಈ ರೀತಿ ಆಗಿನ ಜನ ಬೇಕಾದಷ್ಟು ಅನುಪಯುಕ್ತ ವಿಧಾನಗಳ ಮೂಲಕ ಸಮಯ ವ್ಯರ್ಥ ಮಾಡಿಕೊಂಡೇ ಬಂದರು. ಅಂತಿಮವಾಗಿ 1956ರಲ್ಲಿ ಮೇಲ್ ಸ್ಪರ್ಮ್ ಟೆಸ್ಟ್ ಎಂಬ ಅವೈಜ್ಞಾನಿಕ ವಿಧಾನವು ಪರಿಚಯವಾದ ಮೇಲಷ್ಟೇ ಪುರುಷರ ಬಂಜೆತನದ ಸುತ್ತ ಇದ್ದ ಹಲವು ಅನುಮಾನ ಹಾಗೂ ಗೊಂದಲಗಳು ಮರೆಯಾಗುತ್ತಾ ಬಂದವು. ಅಂದ್ರೆ ಪುರುಷರಲ್ಲೂ ಬಂಜೆತನದ ಸಮಸ್ಯೆ ಮೊದಲಿನಿಂದಲೂ ಸಹ ಇದೆ ಎಂಬ ಸತ್ಯ 1956ರ ಬಳಿಕ ಜಗಜ್ಜಾಹಿರಾಗಲು ಶುರುವಾಯಿತು. ಈ ಸಮಯದಲ್ಲಿ ಗಂಡಿನ ವೀರ್ಯಾಣು ಹಾಗೂ ಅದರ ಶಕ್ತಿಯ ಬಗ್ಗೆ ಸಾಕಷ್ಟು ಸಂಗತಿಗಳು ಮೆಡಿಕಲ್ ಲೋಕದ ಹಲವು ಮಹತ್ತರ ಅಧ್ಯಯನಗಳಿಂದ ತಿಳಿದು ಬಂದವು. ನಿಮ್ಗೆಲ್ಲ ತಿಳಿದ ಹಾಗೆ ಪುರುಷರ ಪುರುಷಾಂಗದ ವೃಷಣಗಳು ವೀರ್ಯಾಣುವನ್ನ ಉತ್ಪಾದಿಸುತ್ತೆಂಬ ಸಂಗತಿ ನಿಮ್ಗೂ ಸಹ ಗೊತ್ತು. ಇವು ನಿತ್ಯವೂ ಸಹ ಕೋಟಿಗಟ್ಲೆ ವೀರ್ಯಾಣುಗಳಿರುವ ಸಿಮೆನ್ ಅನ್ನ ಉತ್ಪಾದಿಸಿ ವೀರ್ಯ ಚೀಲಕ್ಕೆ ರವಾನಿಸುತ್ತವೆ. ಹೀಗೆ ಉತ್ಪಾದನೆಯಾಗುವ ಸಿಮೆನ್ ಒಳಗೆ ಫ್ಲೂಯಿಡ್ ಟ್ರ್ಯಾಕ್ ಮೂಲಕ ಸಾಗಿ ಹಲವು ಬಗೆಯ ಮಿನರಲ್ ಹಾಗೂ ಇತರೆ ಲಿಕ್ವಿಡ್ ಫ್ಯೂಯಲ್ಗಳ ಜೊತೆ ಸೇರಿ ಅಂತಿಮವಾಗಿ ಪೂರ್ಣ ರೂಪದ ಸಿಮೆನ್ ಆಗಿ ರೂಪುಗೊಳ್ಳುತ್ತದೆ. ಹುಟ್ಟಿದ ಎಲ್ಲಾ ಪುರುಷರಲ್ಲೂ ಸಹ ಈ ವೀರ್ಯವು ಉತ್ಪಾದನೆಯಾಗುತ್ತಾದರೂ ಅನೇಕರಲ್ಲಿ ಇದು ಅವರ ಫ್ಲೂಯಿಡ್ ಟ್ರ್ಯಾಕ್ಗಳಲ್ಲಿಯೇ ಸಿಲುಕಿ ಮುಂದೆ ಸಾಗದೆ ತಟಸ್ಥವಾಗುಳಿಯುತ್ತದೆ. ಈ ವಿಧದ ಅಸಹಜ ವೀರ್ಯದ ಒಳ ಬ್ಲಾಕೇಜ್ಗೆ ಅಜುಸ್ಪರ್ಮಿಯಾ ಎಂದು ಮೆಡಿಕಲ್ ಟರ್ಮ್ನಲ್ಲಿ ಕರೆಯುತ್ತಾರೆ. ಇದು ಪುರುಷರ ಪುರುಷಾಂಗದ ಸುತ್ತ ಏನಾದರೂ ಗಂಭೀರ ಪೆಟ್ಟು ಅಥವಾ ಗಾಯ ತಗುಲಿದ್ದಲ್ಲಿ ಸಂಭವಿಸುತ್ತದೆ. ಇಂಜುರಿ, ಸ್ಟ್ರೆಸ್ ಹಾಗೂ ಅವರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳ ಉತ್ಪತ್ತಿಯಲ್ಲಿ ಕುಸಿತ, ಇಂತಹ ಅನೇಕಾರು ಕಾರಣಗಳಿಂದಾಗಿ ಇದು ಸಾಧ್ಯವಾಗಬಹುದು. ಇಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಇನ್ನೊಂದು ಗಮನಾರ್ಹ ಸಂಗತಿ ಅಂದ್ರೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಹಾಗೂ ಇನ್ಫೋಟೆನ್ಸ್ ಅಂದ್ರೆ ನಪುಂಸಕತೆ ಅಥವಾ ನಿಮಿರುವಿಕೆಯ ದೌರ್ಬಲ್ಯ. ಇವೆರಡೂ ಸಹ ಒಂದೇ ಅಲ್ಲ. ಇವೆರಡೂ ಸಹ ಸಂಪೂರ್ಣವಾಗಿ ಬೇರೆ ಬೇರೆ ಸ್ಥಿತಿಗಳು. ನಪುಂಸಕತೆ ಅಥವಾ ಇನ್ಫೋಟೆನ್ಸ್ ಅಂದ್ರೆ ಪುರುಷರ ಪುರುಷಾಂಗವು ನಿಮಿರದೆ ಇರುವುದು. ಅಂದರೆ ಇಂತಹ ಕೇಸ್ಗಳಲ್ಲಿ ಅವರ ವೃಷಣಗಳು ಸಾಕಷ್ಟು ವೀರ್ಯಾಣುಗಳನ್ನ ಉತ್ಪಾದಿಸಿದ್ರು ಅವುಗಳನ್ನ ದಾಟಿಸುವ ವಾಹಕ ಅಂದ್ರೆ ಅವರ ಪುರುಷಾಂಗದ ಮಸಲ್ಗಳು ಸಹಕರಿಸದೇ ಇರೋದು. ಇನ್ನು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂದ್ರೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ವೀರ್ಯಾಣುಗಳನ್ನ ಉತ್ಪಾದಿಸಲು ವ್ಯಕ್ತಿಯು ಅಸಮರ್ಥನ
ಸಮನಾಗಿರುವುದು ಎಂದರ್ಥ. ಹೀಗಾಗಿ ಶಿಶ್ನದ ನಿಮಿರುವಿಕೆಗೂ ಹಾಗೂ ವೀರ್ಯದ ಸಾಮರ್ಥ್ಯಕ್ಕೂ ಸಂಬಂಧವೇ ಇಲ್ಲವೆಂದು ಅನೇಕ ಲೈಂಗಿಕ ತಜ್ಞರು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಕೂಡ. ಆದರೂ ಸಾಕಷ್ಟು ಪುರುಷರಲ್ಲಿ ಇವೆರಡರ ಬಗ್ಗೆ ಈಗಲೂ ಸಹ ಗೊಂದಲವಿದೆ. ಆ ಎರಡು ಬೇರೆ ಬೇರೆಯೇ ಆದರೂ ಕೆಲವು ವೇಳೆ ವ್ಯಕ್ತಿಯೋರ್ವನಲ್ಲಿ ಇವೆರಡು ಸ್ಥಿತಿಗಳು ಸಹ ಕಾಣಿಸಿಕೊಳ್ಳಬಹುದು. ಇವುಗಳಿಗೆ ಅನೇಕ ಕಾರಣಗಳಿವೆ. ಹಲವು ಮಿಕ್ಸ್ಡ್ ಫ್ಯಾಕ್ಟರ್ಗಳಿಂದಾಗಿ ಇವು ಸಂಭವಿಸುತ್ತವೆ. ಆತನ ಮಾನಸಿಕ, ಭಾವನಾತ್ಮಕ, ದೈಹಿಕ ಸ್ಥಿತಿಗತಿಗಳೂ ಸಹ ಇಲ್ಲಿ ಕೌಂಟ್ ಆಗುತ್ತವೆ. ಭಾರತದ ಮಟ್ಟಿಗೆ ಇವತ್ತು ಸಾಕಷ್ಟು ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯ ಕುಸಿತ ಕಾಣ್ತಾ ಇರುವುದಕ್ಕೆ ಒಂದಷ್ಟು ಗಂಭೀರ ಕಾರಣಗಳನ್ನ ಸಹ ನಾವು ಇಲ್ಲಿ ಕೊಡಬಹುದು. ಅವುಗಳಲ್ಲಿ ಮೊದಲ ಕಾರಣವೇ ಮದುವೆ. ನಮ್ಮಲ್ಲಿ ಅನೇಕರಿಗೆ ಬಹುಬೇಗನೆ ಮದುವೆ ಮಾಡುತ್ತಾರೆ ಹಾಗೂ ಸೇಮ್ ಸಮುದಾಯಗಳಲ್ಲಿಯೇ ಸ್ವಕುಟುಂಬದಲ್ಲಿಯೇ ಇಲ್ಲಿ ವಿವಾಹಗಳು ನಡೆಯುತ್ತವೆ. ಇದನ್ನೇ ಇನ್ಬ್ರೀಡಿಂಗ್ ಎಂದು ಕರೆಯುತ್ತಾರೆ. ಈ ಇನ್ಬ್ರೀಡಿಂಗ್ ಎಷ್ಟು ಅಪಾಯಕಾರಿ ಎಂಬ ಬಗ್ಗೆ ಇದು ಹೆಚ್ಚು ಯಾರಲ್ಲಿ ಅನುಸರಣೆಯಲ್ಲಿದೆ ಎಂದು ಕೂಡ ನಾವು ಕೆಲವೇ ತಿಂಗಳ ಹಿಂದೆ ಚರ್ಚಿಸಿದ್ದೆವು. ಇದನ್ನೇ ಎಂಡೋಗಾಮಸ್ ಅಥವಾ ಎಂಡೋಗಮಿ ಎಂದು ಕರೆಯುತ್ತಾರೆ. ಸ್ಟಡಿಗಳ ಪ್ರಕಾರ ಈ ರೀತಿ ವಿವಾಹವಾದವರಲ್ಲಿ ಜೆನೆಟಿಕ್ ಮಿಟಿಲೇಷನ್ ನಡೆದು ಅವರ ಲೈಂಗಿಕ ಸಾಮರ್ಥ್ಯ ಕುಸಿತ ಕಾಣುತ್ತೆಂದು ವರದಿಯಾಗಿದೆ. ಇದನ್ನ ಹೈದರಾಬಾದ್ನ ಸಿಸಿಎಂಬಿ ಎಂಬ ಒಂದು ಸೆಲ್ಯುಲಾರ್ ಸಂಶೋಧನಾ ಸಂಸ್ಥೆಯು ಸುಮಾರು 936 ಯುವಕರಲ್ಲಿ ಪ್ರಯೋಗಕ್ಕೆ ಕರೆಸಿ ಅವರ ಮೇಲೆ ಪರೀಕ್ಷೆ ನಡೆಸಿತು. ಇವರಲ್ಲಿ ಯಾರೊಬ್ಬರಿಗೂ ಸಹ ಲೋ ಟೆಸ್ಟೆಸ್ಟೆರಾನ್ ಸಮಸ್ಯೆಯಾಗಲಿ ಅಥವಾ ಪುರುಷಾಂಗದ ಬಳಿ ಇಂಜುರಿಯ ಸಮಸ್ಯೆಯಾಗಲಿ ಇರಲಿಲ್ಲ. ಆದರೂ ಸಹ ಇವರಲ್ಲಿ ಬಹುತೇಕರು ಬಂಜೆತನದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇವರೆಲ್ಲ ಯಾವ ಕಾರಣದಿಂದಾಗಿ ಹೀಗಾದರು ಎಂದು ಚೆಕ್ ಮಾಡಿದಾಗ ಇವರ ಪೈಕಿ 30% ಜನಕ್ಕೆ ಜೆನೆಟಿಕ್ ಡೈಲೇಷನ್ ಆಗಿದ್ದು ಕಂಡುಬಂತು. ಅಂದ್ರೆ ಇವರ ಸೆಲ್ ಅಥವಾ ಅಣುಗಳಲ್ಲಿ ಆ ಧಾತುವಿನ ಅಸ್ತಿತ್ವವೇ ಇರಲಿಲ್ಲ. ಪುರುಷರ ವೀರ್ಯದಲ್ಲಿ ವೈ ಕ್ರೋಮೋಸೋಮ್ ಇರುತ್ತದೆ. ಇದರಲ್ಲಿ AZF ಎಂಬ ಫ್ಯಾಕ್ಟರ್ ಇರುತ್ತದೆ. ಹೀಗೆಂದ್ರೆ ಎಸೋಫರ್ಮಿಯಾ ಫ್ಯಾಕ್ಟರ್ ಎಂದು. ಇದು ಇವರಲ್ಲಿ ಫರ್ಟಿಲಿಟಿಯನ್ನ ನಿರ್ಧರಿಸುತ್ತದೆ. ಯಾವಾಗ ಇಲ್ಲಿ ಗಂಡು ಹೆಣ್ಣು ಒಂದೇ ಸಮುದಾಯದ ಅಥವಾ ಪರಿವಾರಕ್ಕೆ ಸೇರಿದ್ದು ವಿವಾಹವಾಗುತ್ತಾರೋ ಆಗ ಇವರಿಬ್ಬರ ನಡುವೆ ದೈಹಿಕ ಸಂಪರ್ಕ ಉಂಟಾದಲ್ಲಿ ಪುರುಷರ ವೈಕ್ರೋಮೋಸೋಮ್ ದುರ್ಬಲವಾಗುತ್ತದೆ. ಇದು ತನ್ನ ಅಂಶವೊಂದನ್ನ ತಂತಾನೆ ಕಳೆದುಕೊಳ್ಳುತ್ತದೆ. ಇದನ್ನೇ ಜೆನೆಟಿಕ್ ಡಿಲೀಷನ್ ಎಂದು ಕರೆಯುತ್ತಾರೆ. ಹೀಗೇಕೆ ಆಗುತ್ತದೆ ಎಂದು ಪುರುಷರ ಮ್ಯಾಲ್ಯುಕ್ಯುಲೇಟರ್ ಟೆಸ್ಟ್ನ ಹಲವು ಹಂತಗಳು ವಿವರಿಸುತ್ತವೆ. ಆದರೂ ಸಹ ಖಚಿತವಾಗಿ ಯಾಕೆ ಹೀಗಾಗುತ್ತೆಂಬುದಕ್ಕೆ ತಾರ್ಕಿಕ ವಿವರಣೆ ಇನ್ನೂ ವೈದ್ಯಕೀಯ ಲೋಕಕ್ಕೂ ಸಹ ಸಿಕ್ಕಿಲ್ಲ. ಹಾಗೂ ಮದುವೆಯ ಏಜ್ ಸಹ ಇಲ್ಲಿ ಇದಕ್ಕೆ ಕಾರಣವೆನ್ನಬಹುದು. ಪುರುಷರಲ್ಲಿ ವಯಸ್ಸಾಗುತ್ತಾ ಆಗುತ್ತಾ ಅವರಲ್ಲಿ ವೀರ್ಯೋತ್ಪಾದನಾ ಸಾಮರ್ಥ್ಯವು ಕುಸಿಯುತ್ತಾ ಬರುತ್ತದೆ. ಇದು ಸಹಜ ಕೂಡ. 20 ರಿಂದ 25 ವಯಸ್ಸು ಯಾವುದೇ ಪುರುಷರಲ್ಲಿ ಹೆಚ್ಚು ಹಾಗೂ ಆರೋಗ್ಯವಂತ ವೀರ್ಯೋತ್ಪಾದನೆಯಾಗುವ ವಯಸ್ಸು. 30 ಬಳಿಕ ಇದರ ರೇಟ್ ಕುಸಿಯುತ್ತದೆ. ಇದೇ ಕಾರಣಕ್ಕೆ ಯುವಕರು 28-29 ಏಜ್ನೊಳಗೆ ವಿವಾಹವಾಗುವುದು ಸೂಕ್ತ ಎಂದು ಹಿರಿಯರು ಒತ್ತಾಯಿಸುತ್ತಾರೆ. 35 ದಾಟಿದವರಲ್ಲಿ ವೀರ್ಯದ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತದೆ. ಭಾರತದಲ್ಲಿ ಈಗೀಗ ಯುವಕರ ಮದುವೆಯ ವಯಸ್ಸು ನಾನಾ ಕಾರಣಗಳಿಂದಾಗಿ ಮುಂದೆ ಹೋಗುತ್ತಲೇ ಇದೆ. ಅನೇಕರು 30 ಬಳಿಕವೇ ಮದುವೆಯಾಗುತ್ತಿದ್ದಾರೆ. ಇದು ಸಹ ಅವರಲ್ಲಿ ಲೈಂಗಿಕ ಸಾಮರ್ಥ್ಯ ಕುಸಿಯಲು ಕಾರಣವಾಗಿರಬಹುದು. ಇದಲ್ಲದೆ ಇನ್ನೂ ಮಹತ್ತರವಾದ ಕಾರಣವೊಂದಿದೆ. ಇದನ್ನ ನಾವು ಹೇಳಿದರೆ ನೀವು ಕೊಂಚ ನಂಬೋದು ಕಷ್ಟ. ಅದೇ ಯುವಕರು ಬಳಸುವ ಗ್ಯಾಜೆಟ್ಗಳು. ಹೌದು, ಈ ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳು ಹೀಟ್ ಆಗುತ್ತವೆ. ಇಂತಹ ಉಷ್ಣತೆ ಹೆಚ್ಚಿರುವ ಉಪಕರಣಗಳನ್ನ ಯುವಕರು ಹೆಚ್ಚಾಗಿ ತಮ್ಮ ಪ್ಯಾಂಟ್ ಜೇಬ್ನಲ್ಲಿ ಮುಂದೆ ಇರಿಸಿಕೊಂಡು ಓಡಾಡುತ್ತಾರೆ. ಒಂದು ಪ್ರಯೋಗದಲ್ಲಿ ಒಂದು ಕ್ಯಾಂಪ್ನಲ್ಲಿ ಆಗಷ್ಟೇ ಸಂಗ್ರಹವಾದ ಸಿಮೆಂಟ್ನ ಪಕ್ಕ ಅದಕ್ಕಿಂತ 2.5 ಸೆಂಟಿಮೀಟರ್ನಷ್ಟು ದೂರ ಹೀಟ್ ಆದ ಒಂದು ಮೊಬೈಲ್ ಇಡಲಾಯಿತು. ಇದು ಯುವಕರು ಧರಿಸುವ ಜೇಬ್ಗೂ ಹಾಗೂ ಅವರ ವೃಷಣಗಳಿಗೂ ಇರುವಷ್ಟೇ ಅಂತರ ಕೂಡ ಹೌದು. ಹೀಗೆ ಮಾಡಿದಾಗ 1 ಗಂಟೆಯ ಒಳಗೆ ಮೊಬೈಲ್ನಿಂದ ಹೊರಟ ಹೀಟ್ ವೇವ್ಗಳು ಸಿಮೆನನ್ನ ಸಾಕಷ್ಟು ಕುಸಿಯುವ ಹಾಗೆ ಮಾಡಿದ್ದವು. ಹೌದು, ಅದರ ಬಿಸಿಗೆ ಸಿಮೆನ್ನಲ್ಲಿರುವ ಅನೇಕ ವೀರ್ಯಾಣುಗಳು ಅತಿಯಾದ ಹೀಟ್ನಿಂದ ನಶಿಸಿ ಹಾಗೂ ಕರಗಿ ಹೋಗಿದ್ದವು. ಇನ್ನು ಇಷ್ಟು ಹೀಟ್ ಆಗುವ ಮೊಬೈಲ್ಗಳನ್ನ ಸಾಕಷ್ಟು ಯುವಕರು ಮುಂದಿನ ಜೇಬಿನಲ್ಲಿಯೇ ಇರಿಸಿ ಓಡಾಡುತ್ತಾರೆ. ಹೀಗಾದಾಗ ಅವರ ಹೀಟಿಂಗ್ ತಾಪಮಾನವು ವೃಷಣಗಳ ಮೇಲೆ ವರ್ತಿಸಿ ಅದರ ವೀರ್ಯೋತ್ಪಾದನೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನುಂಟು ಮಾಡುತ್ತದೆ. ಕೇವಲ 1 ಗಂಟೆಯ ಕಾಲ ತೊಡೆಯ ಮೇಲೆ ಲ್ಯಾಪ್ಟಾಪ್ ಇರಿಸಿಕೊಂಡ್ರೆ ಅದು ವೃಷಣಗಳಲ್ಲಿ ಉಷ್ಣತೆಯ ಮಟ್ಟವನ್ನ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸುತ್ತದೆ. ಈ ಆಧುನಿಕ ಉಪಕರಣಗಳು ಎಷ್ಟೆಲ್ಲ ವಿಧದಲ್ಲಿ ನಮಗೆ ಹೆಲ್ಪ್ ಆಗುತ್ತಿವೆಯೋ ಅಷ್ಟೇ ವಿಧದಲ್ಲಿ ಹಾನಿ ಸಹ ಮಾಡುತ್ತಿವೆ. ಇದಲ್ಲದೆ ಸ್ಮೋಕಿಂಗ್ ಸಹ ಪುರುಷರ ವೀರ್ಯೋತ್ಪಾದನೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಸಿಗರೆಟ್ನಲ್ಲಿ ಹಾನಿಕಾರಕ ಲೆಡ್, ಕಾರ್ಬನ್ ಮೊನಾಕ್ಸೈಡ್, ನಿಕೋಟೈನ್
ಅಮೋನಿಯಾ, ಮೆಥನಾಲ್ ಮುಂತಾದ ಕೆಮಿಕಲ್ ಕಾಂಪೌಂಡ್ಗಳಿರುತ್ತವೆ. ಇವು ಸಹ ಆತನಲ್ಲಿರುವ ಲೈಂಗಿಕ ಶಕ್ತಿಯನ್ನ ಕುಸಿಯುವಂತೆ ಮಾಡುತ್ತದೆ. ಹಾಗೂ ಹೊಗೆ, ಧೂಳು ಮಿಶ್ರಿತ ವಾತಾವರಣ, ಕೋಲ್ ಗಣಿಗಳಲ್ಲಿ ಹೆಚ್ಚು ಕಾಲ ಕೆಲಸ ಮಾಡುವ ಪುರುಷರಲ್ಲೂ ಸಹ ಸ್ಪರ್ಮ್ ಕೌಂಟ್ ಬಹಳ ಕಡಿಮೆ ಇರುವುದು ಹಾಗೂ ಅದು ಶೂನ್ಯತೆಯ ಮಟ್ಟವನ್ನ ಸಹ ತಲುಪಿರುವುದು ಕಂಡು ಬಂದಿದೆ. ಇವೆಲ್ಲ ಪುರುಷರ ವೀರ್ಯ ಶಕ್ತಿಗಿರುವ ರಿಸ್ಕ್ ಫ್ಯಾಕ್ಟರ್ಗಳು. ಅದ್ಯಾಗೂ ಒಂದಷ್ಟು ಜೀವನ ಶೈಲಿಯ ಬದಲಾವಣೆ, ಹವ್ಯಾಸಗಳಲ್ಲಿ ಬದಲಾವಣೆ ಹಾಗೂ ಆಹಾರ ಕ್ರಮದಲ್ಲಿ ಬದಲಾವಣೆ ಮತ್ತು ದೈನಂದಿನ ಎಕ್ಸರ್ಸೈಸ್ ಮಾಡುತ್ತಾ ಪುರುಷರು ತಮ್ಮ ಪುರುಷತ್ವವನ್ನ ವೃದ್ಧಿಸಿಕೊಳ್ಳಲು ಅವಕಾಶವಿದೆ. ಉದಾಹರಣೆಗೆ ಸ್ಮೋಕಿಂಗ್ ಮಾಡುವವರು ಸ್ಮೋಕ್ ಕಡಿಮೆ ಮಾಡುವುದು ಅಥವಾ ಸಂಪೂರ್ಣ ತ್ಯಜಿಸುವುದರಿಂದ ಎಷ್ಟೋ ದೈಹಿಕ ರಿಸ್ಕ್ಗಳಿಂದ ದೂರವಿರಬಹುದು. ಇಲ್ಲಿ ನೋಡಿ, ಇದು ಸಿಗರೆಟ್ ಸೇದದ ಹಾಗೂ ಸಿಗರೆಟ್ ಸೇದುವವರ ನಡುವಿನ ವೀರ್ಯಾಣುಗಳ ಇಮೇಜ್. ಎರಡರಲ್ಲೂ ಸಹ ಎಷ್ಟು ವ್ಯತ್ಯಾಸವಿದೆ ಎಂದು ನೀವೇ ಗಮನಿಸಿ. ಇನ್ನು ನೆನೆಸಿದ ಬಾದಾಮಿ, ದ್ರಾಕ್ಷಿ, ತಾಜಾ ಹಾಲು, ಸಪೋಟ ಹಣ್ಣು ಇತ್ಯಾದಿಗಳನ್ನ ನಿಯಮಿತವಾಗಿ ಸೇವಿಸಿದ್ರೆ ಪುರುಷರ ವೀರ್ಯ ವೃದ್ಧಿಯೂ ಸಹ ಆಗುತ್ತದೆ. ಅದ್ಯಾಗೋ ಈಗಿನ ಅನೇಕ ಯುವಕರು ಹಾಗೂ ಹೊಸ ಕಪಲ್ಗಳು ಚೈಲ್ಡ್ಲೆಸ್ ಆಗಿರಲು ಇಷ್ಟಪಡುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಸಾಕಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಿತೆಂದು ಭಾವಿಸುತ್ತೇನೆ. ಈ ಬಗ್ಗೆ ಗೊಂದಲ ಇರುವವರಿಗೆ ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.